ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಏಕೇನಿತ ವ್ಲಾಗ್ಸ್. ನಾವು ಮಂತ್ರಾಲಯದಿಂದ ಬಂದಮೇಲೆ ಕಡೆ ಕಾರ್ತಿಕದಲ್ಲಿ ನಾವು ಯಾವಾಗಲೂ ನಮ್ಮ ಊರ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿಗೆ ಹೋಗ್ತಾ ಇದ್ವಿ. ಇವತ್ತು ಆ ವ್ಲಾಗ್ನ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಆನ್ ಮಾಡಲ್ಲ ಬಿಡಮ್ಮ. ಬಲ್ಬ್ ಏನ್ ಬರ್ನಾಗಲ್ಲ, ಇಲ್ಲಿ ಶೆಲ್ ಕೊಟ್ಟವ್ರು ನೋಡಿ. ಮಾತಾಡಲ್ಲ, ಹಿಂಗ್ ಹೊಡಿದ್ರೆ ಕಣ್ಣಿಗೆ ಎಫೆಕ್ಟ್ ಆಗ್ತದೆ ಗೊತ್ತಾ. ಹಿಂಗ್ ಬೇಕಾರೆ ಹಾಕೋದು ಹಿಂಗೆ 3 ಥರ ಅದಕ್ಕೆ ಕೊಟ್ಟಿರೋದಲ್ಲಿ ಹಿಂಗ ಹಾಕ್ಬೇಕು. ಇದು ಫೋಕಸ್ ಇದಾಕಿರ ಆಂಬುಲೆನ್ಸ್ ಫೋಕಸ್ ಬರ್ತದಲ್ಲ ಹಿಂಗೆ. ಮತ್ತು ನಮ್ಮ ಸ್ಕೂಲಲ್ಲಿ ನಾವು ಟ್ರಿಪ್ ಹೋದಾಗ ನಾವು ಸ್ಪೆಕ್ಸ್ ತೊಗೊಂಡಿದ್ದೆ. ನಾನು ಲೈಟ್ ಬರೋವಂಥ ಸ್ಪೆಕ್ಸ್ನ ನಾನು ಜೆಪ್ಟೋದಲ್ಲಿ ಆರ್ಡರ್ ಮಾಡಿ ತೊಗೊಂಡಿದ್ದೆ. ಅದನ್ನು ನನಗೆ ನಾನು ನೋಡ್ಬೇಕಾದ್ರೆ ಇವಾಗ ನಾನು ಡ್ರೆಸ್ ಎಲ್ಲ ಎತ್ತಿಟ್ಕೊಬೇಕಾದ್ರೆ ಊರಿಗೆ ಅವಾಗ ಸಿಕ್ತು. ಅದನ್ನು ನಾನು ನಮ್ಮ ಅಪ್ಪಗೆ, ನಮ್ಮ ಅಮ್ಮಗೆ ಮತ್ತು ನಮ್ಮ ಅಜ್ಜಿಗೆ ತೋರಿಸ್ತಾ ಇದ್ದೆ. ಎಲ್ಲ ಹಾಕ್ಕೊಂಡಿದ್ರು. ಮತ್ತು ನನಗೆ ಊರಿಗೆ ಹೋಗೋಕ್ಕೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ವಿ. ಮತ್ತು ನಾನು ಸ್ವಲ್ಪ ಬರೆಯೋದಿತ್ತು, ಅದಕ್ಕೆ ಸ್ವಲ್ಪ ಬುಕ್ಸ್ ತೊಗೊಂಡಿದ್ದೆ. ನಮ್ಮ ಅಮ್ಮವ್ರು ನಮ್ಮ ಜೊತೆ ಬರೋಲ್ಲ. ನಾನು, ನಮ್ಮ ಅಣ್ಣ, ನಮ್ಮ ಅಜ್ಜಿ ಮತ್ತು ನಮ್ಮ ಮಾಮ ಮತ್ತು ನಮ್ಮ ತಮ್ಮ, ನಾವು ಇಷ್ಟು ಜನ ಹೋಗ್ತೀವಿ. ಮಿಕ್ದವರೆಲ್ಲ ನಾಳೆ ಟ್ರೈನಲ್ಲಿ ಬರ್ತಾರೆ. ಅದಕ್ಕೇ ಒಟ್ಟಿಗೆ ಅವ್ರ ಬಟ್ಟೆ ಎಲ್ಲ ಕೂಡ ನಾವು ಒಟ್ಟಿಗೆ ತೊಗೊಂಡಿದ್ವಿ. ಬಾಯ್. ಪೌನಿಂದ ತಾಣತೀನಲ್ಲ. ಬಾಯ್. ಮತ್ತೆ ಫೋನ್ ಮಾಡ್ತಿರ್ತೀನಿ ದಿನ. ಸರಿನಾ? ಬೇಜಾರು ಮಾಡ್ಕೊಬೇಡ. ಏನು ಯಾಕೆ ಹೋಯ್ತೆ, ಸುಮ್ಮನೆ ಇರೋ. ನನಗೆ ಬಾಯ್. ನಾನು ಮತ್ತು ನಮ್ಮ ಅಜ್ಜಿ ನಮ್ಮ ಮನೆಯಿಂದ ನಮ್ಮ ಮಾಮ ಬಂದಿದ್ದರು ಕರ್ಕೊಂಬರೋದಕ್ಕೆ ಆಟೋದಲ್ಲಿ. ಅವ್ರು ಡ್ಯೂಟಿ ಮುಗಿಸಿ ಆಲ್ಮೋಸ್ಟ್ 10:30 ಆಗಿತ್ತು ಅನಿಸುತ್ತೆ. ಆವಾಗ ನಾವು ನಮ್ಮ ಮಾಮವ್ರ ಮನೆಗೆ ಬಂದ್ವಿ. ಅಷ್ಟರಲ್ಲಿ ನಮ್ಮ ಅತ್ತೆ ಮತ್ತು ನಮ್ಮ ಅಣ್ಣವರೆಲ್ಲ ಮಲಗೋದಕ್ಕೆ ಅಂತ ಅಂದ್ಬಿಟ್ಟು ಹಾಸಿಗೆ ಎಲ್ಲ ಹಾಸಿಟ್ಟಿದ್ರು. ಮತ್ತು ನಾನೇನೋ ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆ ನಾವು 5 ಗಂಟೆಗೆ ಎದ್ಬಿಟ್ಟು ಹೋಗೋದಕ್ಕೆ ಅಂತ ಆಟೋಗೆ ಚೀಲ ಎಲ್ಲ ಕಟ್ತಾಯಿದ್ವಿ. ಯಾಕೆಂದರೆ ಬೆಳಗ್ಗೆ ಹೋಗ್ಬೇಕಾದ್ರೆ ಚಳಿ ಆಗುತ್ತಲ್ಲ, ಅದಕ್ಕೆ ಚೀಲ ಎಲ್ಲ ಕಟ್ಬಿಟ್ಟು ಮತ್ತು ಲಗೇಜ್ ಎಲ್ಲ ಇಟ್ಬಿಟ್ಟು ಊರಿಗೆ ಹೋಗೋದಕ್ಕೆ ನಾವು ಹೋದ್ವಿ. ನಾವು ನೆಕ್ಸ್ಟ್ ನೆಲಮಂಗ್ಲಾಗೆ ಅರೌಂಡ್ 7:30 ರೀಚ್ ಆಗಿದ್ವಿ. ಅಲ್ಲಿ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ನಾವು ಟೀಗೆ ನಿಲ್ಲಿಸಿದ್ವಿ ನೆಲಮಂಗ್ಲ ಹತ್ರ. ಆಮೇಲೆ ನಾವು ಅಲ್ಲಿಂದ ಟೀ ಕುಡ್ಕೊಂಡು ನಾವು ಬಂದಿದ್ದೆ. ನಾವು ಬರ್ಬೇಕಾದ್ರೆ ಆಲ್ರೆಡಿ ಇಲ್ಲಿ ನಾವು ಊಟಕ್ಕೆ ನಿಲ್ಲಿಸಿದಾಗ 9:30 ಆಗಿತ್ತು. ಆವಾಗ ಅಲ್ಲಿ ಊಟ ಮಾಡಿಕೊಂಡು ನಾವು ಬಂದು ನಮ್ಮ ಊರಿನೇನು ಒಂದು 50 ಕಿಲೋಮೀಟ್ರ್ ಇದ್ದಂಗೆ ಇರಿಶೇವೆ ಅಂತ ಅಲ್ಲಿ ಗ್ಯಾಸ್ ಬಂಕ್ ಇತ್ತು. ಗ್ಯಾಸ್ ಖಾಲಿಯಾಗಿತ್ತು ಅಂದ್ಬಿಟ್ಟು ಗ್ಯಾಸ್ ಹಾಕ್ಸ್ಕೊಂಡ್ವಿ. ಆಮೇಲೆ ಸ್ವಲ್ಪ ದಿನಸಿ ಐಟಮ್ ಖಾಲಿಯಾಗಿತ್ತು, ಅದಕ್ಕೆ ತರಕಾರಿಗಳ್ನ ತೊಗೊಂಡ್ವಿ. ಹಾಗೆ ನಮ್ಮ ಅಣ್ಣ ಮನೆಗೆ ಹಾಲು ಪ್ಯಾಕೆಟು, ಬ್ರೆಡ್, ಬಿಸ್ಕೆಟ್ ಎಲ್ಲ ತೊಗೊಂಬಂದರು. ಅಲ್ಲಿಂದ ನೆಕ್ಸ್ಟು ನಮ್ಮ ಊರಿಗೆ ರೀಚ್ ಆದ್ವಿ. ನಾವು ರೀಚ್ ಆದಾಗ ಅರೌಂಡ್ 10 o'clock ಏನೋ ಆಗಿತ್ತು. ನಾವು ಊರಿಗೆ ಬಂದ್ವಿ. ಮನೆ ಒಳಗಡೆ ಹೋದ್ವಿ. ನಮ್ಮ ಅಜ್ಜಿ ಹತ್ತತ್ರ ಒಂದು 20-25 ಡೇಸ್ ನಾವು ಬೆಂಗಳೂರಲ್ಲೇ ಇದ್ದರು. ಆ ಬಾಗ್ಲು ಹಾಕೋ ಬಂದಿದ್ರಲ್ಲ, ಮನೆ ಒಳಗಡೆ ಎಲ್ಲ ಈ ಥರ ವೈಟಿಗೆ ಫಂಗಸ್ ಆಗಿಬಿಟ್ಟಿತ್ತು ನೆಲದಲ್ಲೆಲ್ಲ. ಯಾಕೆಂದ್ರೆ ಹಳೆ ಮನೆ ಅಲ್ವಾ, ಊರು ಸ್ವಲ್ಪ ದಿವಸಕ್ಕೆ ಗಾಳಿ ಆಡ್ದೇ ಮುಚ್ಚಿಬಿಟ್ರೆ ಫಂಗಸ್ ಎಲ್ಲ ಆಗೋಗ್ಬಿಡುತ್ತೆ. ಆ ಥರ ಆಗಿತ್ತು. ಅಷ್ಟರಲ್ಲಿ ನಾವು ಹಾಲೆಲ್ಲ ತಂದಿದ್ವಲ್ಲ, ಹಾಲು ಒಡೆದೋಗ್ಬಿಡುತ್ತೆ. ಹಳ್ಳಿ ಕಡೆ ಫ್ರಿಜ್ಜು ಇಲ್ಲ. ತಂದುಬಿಟ್ಟು ನಾನು ಹಾಲೆಲ್ಲ ಕಾಯಿಸಿದೆ. ನಮ್ಮ ಅಜ್ಜಿ
ಯಾರ ಜೊತೆನೋ ಮಾತಾಡ್ತಾಯಿದ್ರು. ಅಷ್ಟರಲ್ಲಿ ನಮ್ಮ ಮಾಮ ನಮ್ಮ ಅಣ್ಣ ಎಲ್ಲ ಸೇರಿಕೊಂಡು ಆ ಫಂಗಸ್ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆಯೆಲ್ಲ ಒರೆಸ್ತಾಯಿದ್ರು. ನಾನು ಅಷ್ಟರಲ್ಲಿ ಟೀ ಇಡೋಣ ಅಂತಂದ್ಬಿಟ್ಟು ಹಾಲು ಕಾಯಕ್ಕೆ ಇಟ್ಟಿದ್ದೆ, ಮತ್ತು ಬೋಸಿ ಇರಲಿಲ್ಲ ಅಂದ್ಬಿಟ್ಟು ನಮ್ಮ ಅಜ್ಜಿ ಕೈಲಿ ನಾನು ಬೋಸಿ ತೆಗೆಸ್ಕೊತಾ ಇದ್ದೆ. ಹಾಲು ಕಾಯ್ಸೋಕ್ಕೆ ಸರಿಲ್ಲ ತೆಗಿಯಲ್ಲಿ ಅದ ಇನ್ನೂ ಇದೆ ನೋಡಿ, ಇಲ್ಲಿಲ್ವಾ ತಗೋ. ಇಲ್ಲ ತೆಗಿ, ಐತಾ ಇಲ್ಲಿಲ್ವಾ ಫೋಟೋ ತೆಗ್ದಿಟ್ರ ಒಳಗಿರೋದಾಗತ್ತು ಏನ ಫೋಟೋ ಅಲ್ಲಿ ಆತಾಕಿದ್ದೀನಿ ನೋಡಿ, ಅಲ್ಲಿ ಸ್ಟ್ಯಾಂಡ್ ಮಾಡಿದ್ದು ಆ ಬೇಕಂತ ತಡಿಂತ ತೊಗ್ದೆ. ಮತ್ತು ನಾವು ಮಂತ್ರಾಲಯಕ್ಕೆ ಹೋದಾಗ ನಮ್ಮ ಅಜ್ಜಿನೂ ನನಗೊಂದು ಫೋಟೋ ತಗೊಡಿ, ನನಗೂ ನೆನಪಾಗಿರುತ್ತೆ ಮಂತ್ರಾಲಯಕ್ಕೆ ಹೋಗಿದ್ದು ಅಂತಂದ್ಬಿಟ್ಟು, ಮನೇಲಿ ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು ನಮ್ಮ ಅಜ್ಜಿನೂ ಕೂಡ ಒಂದು ಫೋಟೋ ತೆಗೆಸ್ಕೊಂಡ್ರು ಚಿಕ್ಕದಿರಲಿ ಅಂತಂದ್ಬಿಟ್ಟು. ಅಷ್ಟರಲ್ಲಿ ಕೂಡ ನಾನು ಹಾಲೆಲ್ಲ ಕಾಯಿಸಿಟ್ಬಿಟ್ಟು ಮತ್ತು ಟೀನೆಲ್ಲ ಬೇಯಿಸ್ಬಿಟ್ಟು ತೊಗೊಬಂದಿದ್ದೆ ಎಲ್ಲರಿಗೂ ಕೊಡೋಕ್ಕೆ ಅಂತಂದ್ಬಿಟ್ಟು. ಎಲ್ಲ ಕುಡ್ಕೊಂಡು ಹಂಗೆ ಮಾತಾಡ್ಕೊಂಡಿದ್ವಿ. ಯಾಕೆ ಬಾರೆ ಎಷ್ಟು ಬಿಸ್ಕೆಟ್ ತಿಂತಾನೆ? 12 ಬಿಸ್ಕೆಟ್ ತಿಂದ, 15 ತಿಂದ, 15 ತಿಂದವನೇ ಬಿಸ್ಕೆಟ್ನ, 15. ಮತ್ತು ನಮ್ಮ ಊರಲ್ಲಿ ಚಾಕ್ ಮಸಿಯವ್ರು ಬಂದಿದ್ದರು. ಚಾಕ್ ಕೂಡ ಮಂಡಾಗಿತ್ತು ಅಂದ್ಬಿಟ್ಟು ಮಸ್ಕೊಂಡ್ವಿ. ಆಮೇಲೆ ಇಲ್ಲಿ ನಮ್ಮ ಅಜ್ಜಿ ಸಾಂಬಾರು ಮಾಡೋದಕ್ಕೆ ಅಂದ್ಬಿಟ್ಟು ತರಕಾರಿ ಅದನ್ನೆಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡಿದ್ರು. ಆಮೇಲೆ ನಮ್ಮ ಮನೆ ಹತ್ರ ಐಸ್ ಕ್ರೀಮ್ ಮಾರೋರು ಬಂದಿದ್ರು. ಎಲ್ಲ ತೊಗೊಂಡು ಐಸ್ ಕ್ರೀಮ್ ತಿಂತಿದ್ವಿ. ಏನ್ ಚಾನಲ್ ಏನ್ ನೋಡ್ತೀಯ? ಈ ತರ ಗೋಲ್ಡ್ ಬರುತ್ತೆ ಒಂದು, ಈ ತರ ಗೋಲ್ಡ್ ಹೊಸವೆಲ್ಲ ತರಬೇಕು ದೊಡ್ಡಗೋಲು. ಅವಾಗ ಕಾಸಿದೆ ಅಲ್ಲಿ ಹಿಂದ್ಗಡೆ ನಲ್ಲಿ ಹೊಡ್ಕತ್ತದ, ಹಿಂದಕ್ಕೆ ತಿರುಗಿದ್ರೆ ನೀನು ಹೊಡೆದ್ರೆ ಕಲ್ಲು ಐತೆ, ಈ ಕಲ್ಲು ಮಾಡ್ಕೊಂಡು ಕೊಡ್ತಾರೆ ಗಣೇಶ ಕೇಳಿದೆ ನೀಟಾಗಿ. ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಹೋಗೋರು ಆಡೋದು ಕೆಟ್ಟ ಹೊಡ್ಬೋದು ಈ ಥರ. ಕರ್ಕೊಂಡು ಕರ್ಕೊಂಡು ಹೋದ್ರೆ ಯಾವ ಸಂಬುತ್ತಾಯ ಹೋಗ್ರಪ್ಪ, ಹೋಗಿದ್ರೆ ಆಗೋದು ಹೋಗ್ಲೇ ಇಲ್ವಲ್ಲ. ಬೆಳಗಿಲ್ಲ ತಡಿ ಕೊಡ್ತೀನಿ ಊಟ. ಮಾಡಕ್ಕೆ ಏನು ಹೊಟ್ಟೆ ಸೇರ್ಬೇಕಾಗಿ ಕಿತ್ಕೊಂಡು ಹೋಗ್ಬೇಕು. ನೋಡ್ಬೇಕಿರೋ ಗಿಡ ಅದು ಇದಲ್ಲ, ಅದು ಅವು ಮಕ್ಕಳು ತಿನ್ನಬೇಕು ಒಂದೊಂದಾರ ಆಗಲ್ಲ. ಬೈ ಅಣ್ಣಂಗೆ. ಆಮೇಲೆ
ನಮ್ಮ ಅಜ್ಜಿ ಜೊತೆ ನಮ್ಮ ತಮ್ಮ ಕುತ್ಕೊಂಡು ಮಿನಿಮಮ್ ಅರ್ಧ ಗಂಟೆ ಮಾತಾಡಿದ್ದಾನೆ. ಆ ದೇವ್ರ ಪಾತ್ರೆ ಇರ್ತಲ್ಲ ಅದು ಬೆಳಗ್ಬೇಕಾದ್ರೆ ಅರ್ಧ ಗಂಟೆ ಮಾತಾಡಿದ್ದಾನೆ. ಅದನ್ನು ನಾನಿಲ್ಲಿ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಏನಿದೆ ಅದನ್ನು ಮಾತ್ರ ವೀಡಿಯೋಲ್ಲಿ ಹಾಕಿದ್ದೀನಿ. ಅದಾದಮೇಲೆ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರಿದ್ದರು, ಪಾಪು ಇತ್ತು. ಆ ಪಾಪುನೂ ಕೂಡ ಬಂದಿತ್ತು, ಅದನ್ನು ಹಾಗೆ ವೀಡಿಯೋ ಮಾಡಿಕೊಂಡೆ. ಮತ್ತು ನಮ್ಮ ಅಜ್ಜಿ ಕನಕಾಂಬರದ ಹೂವು ಮತ್ತು ಕಣಗ್ಲ ಹೂವು ಮತ್ತು ವೈಟ್ ಕಲರ್ ಮಲ್ಲೆ ಹೂವು ಅಂತ ಬರುತ್ತೆ ಆ ಹೂವು ಎಲ್ಲ ತಂದಿದ್ದರು. ಅಷ್ಟರಲ್ಲಿ ನಮ್ಮ ಅಜ್ಜಿ ಕೂಡ ಸಾಂಬಾರೆಲ್ಲ ಮಾಡಿಟ್ಟಿದ್ರು. ಅಜ್ಜಿನೂ ಕೂಡ ತುಂಬ ಚೆನ್ನಾಗಿ ಸಾರು ಮಾಡ್ತಾರೆ. ನನಗೂ ನಮ್ಮ ಅಣ್ಣಗೂ ನಮ್ಮ ಅಜ್ಜಿ ಮಾಡೋ ಸಾರು ಅಂದರೆ ತುಂಬ ಇಷ್ಟ. ಅಷ್ಟರಲ್ಲೇ ಕೂಡ ಕತ್ಲೆ ಆಗೋಯ್ತು. ಮನೇಲಿ ಸ್ವಲ್ಪ ಕೊಬ್ಬರಿ ಉಳಿದಿತ್ತು ಅಂದ್ಬಿಟ್ಟು ಕೊಬ್ಬರಿ ಹಾಕೋಕ್ಕೆ ಅಂತ ಹೋಗಿದ್ವಿ. ಅಲ್ಲಿ ಅಂಗಡಿ ಮುಚ್ಚಿತ್ತು ಅಂತ ಅಂದ್ಬಿಟ್ಟು ಹಾಗೆ ಬಂದ್ವಿ, ಕೊಬ್ಬರಿ ಏನು ಹಾಕಲಿಲ್ಲ. ಮತ್ತು ನಾನು ಆವಾಗಲೇ ಹೇಳ್ದಂಗೆ ನಾನು ಸ್ವಲ್ಪ ಬರೆಯೋದಿತ್ತು ಅಂತ ಅಂದ್ಬಿಟ್ಟು ನಾನು ಬುಕ್ಸ್ ತೊಗೊಂಡು ಬರಿತಾ ಇದ್ದೆ ಟಿ ವಿ ನೋಡ್ಕೊಂಡಂಗೆ. ನಮ್ಮ ಮಾಮ, ನಮ್ಮ ಅಣ್ಣ ಮತ್ತು ನಮ್ಮ ತಮ್ಮ ಎಲ್ಲ ಚೌಕಾಬಾರ ಆಡ್ತಾಯಿದ್ರು ಆರಾಮಾಗಿ. ಅಷ್ಟರಲ್ಲೂ ಕೂಡ ನಮ್ಮ ಮಾಮ ಹೋಗ್ಬಿಟ್ಟು ನಮ್ಮಮ್ಮ, ನಮ್ಮ ಅತ್ತೆ, ನಮ್ಮ ಅಕ್ಕ ಅವ್ರನ್ನೆಲ್ಲ ಕರ್ಕೊಬಂದರು. ನಾವು ಕೂಡ ನಮ್ಮ ಅಜ್ಜಿ ಮಾಡಿದ ಸಾರಳಿ ಎಲ್ಲ ಊಟ ಮಾಡಿಬಿಟ್ಟು ಮಲ್ಕೊಂಡ್ವಿ. ಇದು ಪಾರ್ಟ್ 2 ವಿಡಿಯೋ ಬರುತ್ತೆ. ಈ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಅದಕ್ಕೆ ಸಾರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಟೇಕ್ ಕೇರ್ ಆ್ಯಂಡ್ ಬಾಯ್.